ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಈಗಿದ್ದೇವೆ ನೋಡಿರಿ ಫ್ರೆಂಡ್ಸ. ಇವತ್ತು ನಾಷ್ಟ ಏನು ದೋಸೆ ಏನು ಹಾಕಿಲ್ಲ, ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡೇನು ಫ್ರೆಂಡ್ಸ. ಇವತ್ತು ನಮ್ಮ ಮನ್ಯಾಗ ದೋಣಿ ತುಂಬಿಸ್ತಾರೆ ರೀ, ಆಚೆ ಕಡೆ ಮನೆ ಒಳಗೆ ದೋಣಿ ತುಂಬಿಸೋ ಸಂಬಂಧ ದೋಸೆಗೆ ಏನು ಹಾಕಲಿಲ್ಲ, ಯಾಕಂದ್ರೆ ಅದೇ ಇಡೀ ದಿನ ಆಗ್ತೈತೆ ಮಾಡೋದು ಅಂತ. ನಾನು ಈಗ ಸ್ನಾನ ಮಾಡ್ಬೇಕ್ರಿ. ನನ್ನ ಮಗಳು ನೆಲ ಕಸ ಮಾಡಿಕೊಡ್ತೀನಿ, ಆಕೆ ಪೂಜೆ ಮಾಡ್ತಾಳೆ. ಅಲ್ಲೇ ನನಕತ್ತಿ ನಿಮ್ಗೆ ವಿಡಿಯೋದಾಗ ತೋರಿಸ್ತೇನೆ ರೀ ಹೆಂಗೆ ಅಡುಗೆ ಹೆಂಗೆ ಮಾಡ್ತೀವಿ, ಆಮೇಲೆ ಸಂಜೆ ಮುಂದೆ ಹೆಂಗೆ ಪೂಜೆ ಮಾಡ್ತೀವಿ, ಧ್ವನಿ ಹೆಂಗೆ ತುಂಬಿಸೋದಂತ ನಿಮ್ಗೆ ಶಾರ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಇವತ್ತು ಬೆಳಗ್ಗೆ ರಂಗೋಲಿ ಹಾಕೈತಿ ನೋಡಿ ಬರ್ರಿ. ರಂಗೋಲಿ ಹಾಕೈತಿ ನೋಡ್ರಿ ಮಸ್ತಾಗೆ, ರಂಗೋಲಿ ಹಾಕೈತಿ ರೀ. ಬರ್ರಿ ನಮ್ಮ ತಂಗಿ ಹಾಕ್ಯಾಳ. ಈಗ ಅವಲಕ್ಕಿ ತೋರಿಸ್ತೇನೆ ಬರ್ರಿ. ಅವಲಕ್ಕಿ ಮಾಡ್ಬೇಕ್ರಿ. ಈಗ ಹೆಚ್ಕೊಂಡೇನಿ ಫ್ರೆಂಡ್ಸ, ಎಲ್ಲ ಹಚ್ಕೊಂಡೇನಿ ಅವಲಕ್ಕಿಗೆ. ಈಗ ಅವಲಕ್ಕಿ ಮಾಡ್ತೀನಿ. ಸ್ವಲ್ಪ ಒಟಾಣಿ ಇದ್ದು ರೀ, ಸುಮ್ಮನೆ ಕೆಟ್ಟೋಕ್ಕಂತ ಒಟಾಣಿ ಹಾಕೀನಿ. ಬರ್ರಿ ತೋರಿಸ್ತೀನಿ, ರಂಗೋಲಿ ಹಾಕಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ನನ್ನ ಮಗಳು ನಿಂತಾಳೆ ನೋಡಿರಿ ಫ್ರೆಂಡ್ಸ. ಎಲ್ಲೇ ನೆಳ್ಳು ಬಂತಲ್ಲ, ಅದು ಎರಡು ಅದು ಬೇರೆ ಆಗೈತಿ, ಇದು ಬೇರೆ ಆಗೈತಿ. ಇದು ಚೆನ್ನಾಗೈತೆ, ನಂಗೆ ಇದೆಲ್ಲ ಆಗೈತೆ ಅಲ್ಲ. ನಾ ತೆಗ್ದೇನೆ, ಅದು ಹಾಕಿತ್ತಲ್ಲ. ಎರಡು ನಾನಾ ತೆಗ್ದೇನೆ, ಅದು ನಿಮ್ಮ ಓದ್ತದ ಚೆನ್ನಾಗೈತಲ್ಲ. ಇದ್ರಾಗ ಎಷ್ಟು ಕಲರ್ ಮಿಕ್ಸ್ ಆಗಿ ನೋಡೋದು ಫ್ರೆಂಡ್ಸ್. ಪುದೀನ ನೋಡ್ರಿ ಎಷ್ಟು ಚಂದ ಬಂದ್ಬಿಡ್ತೀರಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ಎಲೆ ಬಿಚ್ಚತ್ತೆ ನೋಡ್ರಿ, ಚಂದ ಎಳೆ ಇರ್ತೈತಿ. ಎಲೆ ಬಿಚ್ಚತ್ತೆ. ಇದು ಒಂದು ಎಲೆ ಇತ್ತು ರೀ ಅವು ಫಸ್ಟ್, ಇದು ಒಂದು ಎಲೆ ಇತ್ತು, ಇವೆರಡು ಎಲೆ ಬೆಳೆದ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇದು ಬಳ್ಳಿ ಎರಡು ಮಿಕ್ಸ್ ಆಗ್ಬಿಟ್ಟವ್ರಿ ಇವು. ಇಲ್ಲಿ ನೋಡ್ರದ್ದು ಎರಡು ಬಳ್ಳಿ ಮಿಕ್ಸ್ ಐತೆ ನೋಡ್ರಿ ಫ್ರೆಂಡ್ಸ್. ಹೆಂಗೆ ಬೆಳೆದೈತೆ ನೋಡ್ರಿ. ನೋಡ್ರಿ ಇಷ್ಟು ದೊಡ್ಡ ಎಲೆ ಆತತಿ. ಈಗ ಹೋದಂಗೆ ಬಂದಾಗ ಸೊನ್ನೆ ಅಲ್ಲಿ ಮ್ಯಾಲೆ ತಿರ್ಬೇಕು, ಸ್ವಲ್ಪ ಆ ಕಡೆ ಹೋಗ್ಬಿಟ್ಟೈತಿ ನೋಡ್ರಿ. ಇಷ್ಟು ಬಳ್ಳಿ ಬೆಳೆದ ಮಸ್ತಾಗೈತೆ ನೋಡ್ರಿ. ಈಗ ನಾನು ಇದು ಒಗ್ಗರಣೆ ಹಾಕ್ತೀನಿ ನೋಡ್ರಿ. ನಾ ಪೂಜೆ ಮಾಡಿಲ್ಲ, ಇವತ್ತು ಪೂಜೆ ಮಾಡ್ಬೇಕ್ರಿ. ಈಗ ಎಲ್ಲನೂ ಪೂಜೆ ಮಾಡ್ತೀವಿ ರೀ. ನಿನ್ನೆ ಮೇಲಕ್ಕೆ ಹೋಗಿದ್ದು ಕಾಯಿ ಇರಿದೆ, ತೆಂಗಿನಕಾಯಿ ಪೂಜೆ ಮಾಡ್ಬೇಕ್ರಿ. ಎಲ್ಲನೂ ಮನ್ಯಾಗ ಪೂಜೆ ಇಲ್ಲಾಂದ್ರೆ ಹಿಂಗೆ ಆಕತ್ತೆ ನೋಡ್ರಿ ಫ್ರೆಂಡ್ಸ. ಪೂಜೆ ಮೇಲೆ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಜಗಲಿ. ಪೂಜೆ ಆದಮೇಲೆ ದೇವ್ರೇ ಒಂದು ಕಳ ಬರ್ತಾರೆ. ನಾವು ಜಳಕ ಮಾಡಿದ್ಮೇಲೆ ನಾವು ಒಂದು ಜಳಕ ಪೂಜೆ ಇಲ್ಲದೆ ಇರಬಾರ್ದ್ರಿ, ಜಳಕ ಪೂಜೆ ಮಾಡಬೇಕು ಅಂತ ನೋಡ್ರಿ. ಕರೆ ಚಹಾ ಹಾಕ್ಬೇಕ್ರಿ. ಕರೆ ಚಹಾ ಹಾಕಕ್ಕೆ ಹಾಸಿಟ್ಟಿನಿ. ಬಾಂಡಿದವ್ರಿ, ಬಾಂಡೆ ತಿಕ್ಬೇಕೀಗ. ಬಾಂಡೆ ತಿಕ್ಕಿ ಒಗ್ಗರಣೆ ಹಾಕಿದೆ, ಜೀರಿಗೆ ಸಾಸಿವೆ ಹಾಕಿ ಅವಲಕ್ಕಿ ಮಾಡ್ಬೇಕು. ಯಾಕಂದ್ರೆ ಇವತ್ತು ಇಷ್ಟ ಅದೇ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ ಅಂತ ಇಷ್ಟ ಅವಲಕ್ಕಿ ಮಾಡಿ ಅಷ್ಟಾಗತ್ತ ಮಾಡ್ಕೊಂತ. ಸ್ವಲ್ಪ ಬೆಲ್ಲ, ಇವೆಲ್ಲ ಹಾಕಿದ್ರೆ ರುಚಿ. ಸ್ವಲ್ಪ ಉಪ್ಪು, ನಾವು ಕೈ ಅಳತಿನ ಹಾಕ್ತೀವಿ, ಸ್ಪೂನ್ ಅದು ತೊಗೊಳಕ್ಕೆ ಹೋಗಲ್ಲ ನೋಡಿ. ಸಾಕು ಆಯ್ತು. ನನ್ನ ಮಗಳು ಎಷ್ಟು ಬೆಲ್ಲ ಹಾಕಿದ್ದಿಲ್ಲ ಮಮ್ಮಿಗೆ ಅಂತ, ಎಷ್ಟು ರುಚಿ ಕೊಡ್ತದೆ ಗೊತ್ತೇನ್ರಿ. ಭಾರಿ ರುಚಿ ಕೊಡ್ತದೆ. ಸ್ಟ್ಯಾಂಡ್ ತೊಗೊಳಿತ್ತು, ಸ್ಟ್ಯಾಂಡ್ ತೊಗೊಳಕ್ಕೆ ನೋಡಿರಿ. ವಟಾನ ಎಷ್ಟು ಕಲರ್ಫುಲ್ ಕಾಣತ್ತೈತೆ ರೀ. ಇಷ್ಟೇ ನೋಡಿರಿ, ಯಾವುದೋ ಒಂದು ಬೇಜಾರು ಮಾಡ್ಕೊಬಾರ್ದು. ನನ್ನ ಮಗಳಿಗೆ ತುಂಬ ಬೇಜಾರು ಅಡುಗೆ ಮಾಡೋದಂದ್ರೆ. ಫ್ರೆಂಡ್ಸ, ನಮ್ದು ಇವತ್ತು ಅವಲಕ್ಕಿ ರೆಡಿ. ನಾಷ್ಟ ರೆಡಿ ನೋಡಿ ಫ್ರೆಂಡ್ಸ. ನಾಷ್ಟ ರೆಡಿ ಆಗೈತ್ರಿ. ಈಗ ಬರ್ತೀನಿ ಬರ್ರಿ ನೀವು. ಇದನ್ನು ದೇವ್ರ ನೈವೇದ್ಯ ಮಾಡಿ ನಾಷ್ಟ ಮಾಡ್ತೇವ್ರಿ. ಈಗ ಮಸ್ತಾಗಿವಲ್ರಿ. ಇದು ನನ್ನ ಮಗಳಿಗೆ, ಇದು ನನಗೆ ರೀ.
ಸರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ನನ್ನ ಮಗಳು ನಾನು ನೋಡಿರಿ ಎಲ್ಲ ಪೂಜೆ ಮಾಡ್ಬೇಕೀಗ ಎಲ್ಲ ಕ್ಲೀನ್ ಮಾಡೈತಿ ನೋಡಿರಿ ಎಲ್ಲ ದೇವ್ರು ತಿಕ್ಕೊಂಡವ್ರಿ ಅಷ್ಟು ಬಾಣೆ ತಿಕ್ಕಿದ್ವಿ ರೀ ಗ್ಯಾಸಿನ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟು ಕ್ಲೀನ್ ಮಾಡಿಕೊಂಡೆ ನಾನು ಜಾಕ ಮಾಡಿದ್ರಿ ಫ್ರೆಂಡ್ಸ್ ಈಗ ನಾವೆಲ್ಲ ಅಡುಗೆ ಏನೇನು ಮಾಡ್ತೀವಿ ನೋಡ್ರಿ ನನ್ನ ಮಗಳು ಪೂಜೆ ಮಾಡ್ತಾಳೆ ಈಗ ನಾನು ಅಲ್ಲಿ ಹೋಗ್ಬೇಕು ರೀ ಅಡುಗೆ ಅದು ಮಾಡ್ಕೊಂಡು ಅಂತ ನಮಗೆ ಕರೆದು ಬರ್ತಾರೆ ಈಗ ಬರ್ರಿ ನನ್ನ ಮಗಳು ಪೂಜೆ ಮಾಡ್ತಾಳೆ ಇವತ್ತು ಒಂದು ದಿನ ಇಲ್ಲ ನಾನೇ ಮಾಡೋದಕ್ಕೈತೆ ರೀ ಬಾಬಾರ ನಮಸ್ಕಾರ ಮಾಡ್ಕೊರಿ ನೋಡಿರಿ ಬಾಬಾರ ನಮಸ್ಕಾರ ಮಾಡ್ಕೊರಿ ನಾನು ಜಾಕ ಮಾಡಿದೆ ಬಂಡ್ರೆ ಹಚ್ಕೊಂಡೆ ಅಲ್ಲಿ ಹೋಗ್ತೀನಿ ಬರ್ರಿ ನೋಡಿ ಫ್ರೆಂಡ್ಸ ನಾನು ಬದ್ನಿಕಾಯಿ ಹಚ್ಕೊಂಡು ಹೋಗ್ತೀನಿ ರೀ ಕೊತ್ತಂಬರಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಹಚ್ಕೊಂಡೆ ರೀ ಈಗ ಪಲ್ಯ ಮಾಡ್ಬೇಕು ರೀ ಈಗ ಬದ್ನಿಕಾಯಿ ಪಲ್ಯ ಮಡಿಕೆಕಾಯಿ ಪಲ್ಯ ತೋರಿಸ್ತೀನಿ ಬರ್ರಿ ನೋಡಿರಿ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ ಮತ್ತು ಗ್ರೇವಿ ರೀ ಟಮಾಟಿ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕೀನಿ ಅರ್ಶಿನ ಹಾಕೀನಿ ಇದಕ್ಕೆ ನೋಡಿರಿ ಆಮೇಲೆ ಇಲ್ಲೆಲ್ಲ ನಮ್ಮ ಗುರ ಪುಡಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ರೀ ಹಿಂಗಾದ್ರೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಕೈತೆ ರೀ ನಮ್ಮ ತಂಗಿ ಕಡುಬು ಕರೆ ಹಾಕಿದ್ಲು ನೋಡಿರಿ ಇಲ್ಲೇ ತಳಗಿಂದು 2 ಒಲೆ ಇಟ್ಕೊಂಡಿದ್ವಿ ರೀ ಕೆಳಗೆ ನಾ ಮಾಡತ್ತಿದ್ದೆ ರೀ ಮೇಲೆ ಮಾಡತ್ತಿದ್ದೆ ನೋಡಿರಿ ಎಲ್ಲ ಅಡುಗೆ ಮಾಡೈತೆ ನೋಡಿರಿ ಗೊತ್ತಾಯ್ತು ನೋಡಿರಿ ನಿಮಗೆ ನೋಡಿರಿ ಮಡಿಕೆ ಕಾಳು ಅಂಬ್ಲಿ ಬೇಳೆ ಸಾರು ಇದು ಅಂಬ್ಲಿ ನೋಡ್ರಿ ಇದು ಅದ್ರಿ ಅಂಬ್ಲಿ ಇದೆ ನಾವು ಇದು ಮಾಡೇಬೇಕು ರೀ ದೋಣಿ ತುಂಬಕ್ಕೆ ಆಮೇಲೆ ಬಿಸಿ ಅನ್ನ ಮಾಡಿದ್ವಿ ರೀ ಇದು ಕಾಣಿಸಂಗಿಲ್ಲ ಅಂತ ಫುಲ್ ತೆಗೆದು ತೋರಿಸಿದ್ವಿ ರೀ ಅಂಬ್ಲಿದು ಆಮೇಲೆ ಬೇಳೆ ಸಾರು ಕಟ್ಟಿನ ಸಾರು ಅಂತಾರಲ್ರಿ ಕಡ್ಲಿ ಹೋಳಿಗೆ ಸಾರು ಹಂಗೆ ಹೋಳಿಗೆ ಸಾರು ಮಾಡಿದ್ವಿ ರೀ ಎಲ್ಲೇ ಪೂಜೆ ಮಾಡಿದ್ರೆ ನಮ್ಮ ಅತ್ತಿಯರ ಮನ್ಯಾಗ ಇದೆ ಹೆಚ್ಚು ಕಡೆ ಸರಿಗೆಗೆ ನಮ್ಮ ಮನೆ ಆ ಕಡೆ ಬಾಜುಕೈತೆ ರೀ ಅವ್ರ ಮನ್ಯಾಗ ದೋಣಿ ತುಂಬಿದ್ರಿ ಭಂಡಾರ ನೋಡ್ರಿ ನಮಸ್ಕಾರ ಮಾಡಿರಿ ನೋಡಿ ಒಂದು ಇದನ್ನೇ ಬೇರೆ ಮತ್ತೇನ ಸಣ್ಣದು ಬಂದುಬಿಟ್ಟೈತಿ ವಿಡಿಯೋ ಕ್ಷಮಿಸಿ ಟಮಾಟೆ ಸಾರು ಮುಚ್ಚಬೇಕು ಇದಕ್ಕೆ ಕಡುಬು ನೋಡ್ರಿ ಹೆಂಗೆ ಕರ್ದೇವ್ರಿ ಕಡುಬು ಕರಾತಿದ್ರಿ ನಾನು ಚಪಾತಿ ಮಾಡ್ಬೇಕಂತ ಕಡುಬು ಮಾಡಾಕ್ತಿರಲ್ರಿ ಇದೆಲ್ಲ ಮಾಡ್ಕೊಬೇಕಂತ ಇದು ಮಾಡ್ತೀವಿ ರೀ ಇದೆಲ್ಲ ಹಣ್ಣು ಇದ್ರಿ ಎಲ್ಲ ಗಲೀಜು ಆಗ್ಬಿಡುತ್ತೆ ನೋಡಿರಿ ಎಲ್ಲ ಹಂಗೆ ಹೆಚ್ಕೊಂಡ್ಬಿಡ್ತೀವಲ್ರಿ ಎಲ್ಲ ಒಂದೊಂದು ಮಾಡಿ ಕಡೆ ಇಟ್ಟಿವಿ ರೀ ನಾನು ಮತ್ತೆ ಚಪಾತಿ ಮಾಡಾಕ್ತೇನೆ ಫ್ರೆಂಡ್ಸ್ ನೋಡಿ ನಾ ಹಾಕ್ತೇನೆ ಕೊಡ್ರಿ ನಮ್ಮ ರಾಟೈತಿ ಹಾಕ್ತೇವಲ್ಲ ರಾಟೈತಿ ಪರ ಹಾಕ್ಬಿಡ್ತೇನೆ ಹಾಕ್ತೇವಕ್ಕ ಕರೆನ ಸರಿ ಏನು ಮಾಡತ್ತಿ ಚಪಾತಿ ಏನು ಮಾಡತ್ತಿಲ್ಲ ಸಿದ್ದು ಕೆಲಸ ಬಜ್ಜಿ ಮಾಡತ್ತೀರಿ ಎಲ್ಲರೂ ಇದ್ದರೆ ಎಲ್ಲರೂ ಒಂದೊಂದು ಥರ ಕೆಲಸ ಮಾಡ್ತೀವಿ ರೀ ನಮ್ಮ ಅತ್ತಿ ಅದು ಕಡುಬು ಮಾಡತ್ತಾರೆ ನಾವು ನಮ್ಮ ತಂಗಿ ಬಜ್ಜಿ ಮಾಡತ್ಲಿ ನಾನು ಚಪಾತಿ ಮಾಡತ್ತೀರಿ ತೆಳಗೆ ಹಿಂಗಾಗಿ ಜಲ್ದಿ ಆಗ್ಬಿಡುತ್ತೆ ನಮ್ಮದು ಕೆಲಸ ನೋಡಿರಿ ಸಂಜೆಗೆ ದೋಣಿ ತುಂಬೋದು ಅದೆಲ್ಲ ಮಾಡತ್ತೀವಿ ಸ್ವಲ್ಪ ಚಪಾತಿ ಆದಮೇಲೆ ಮಾಡಿದ್ರಂತಂದು ಇದು ಮಾಡಿದ್ವಿ ರೀ ಬದ್ನೆಕಾಯಿ ಪಲ್ಯ ಕಾಳಿನ ಪಲ್ಯ ನಮ್ಗೆ ಅಡುಗೆ ಮಾಡಿದ್ದೆ ಫ್ರೆಂಡ್ಸಾಗ ಗೊತ್ತಾಗಲಿಲ್ಲ ಅಷ್ಟು ಜಲ್ದಿ ಟೈಮ್ ಹೋಗುತ್ತೆ ಇಷ್ಟು ಚೆನ್ನಾಗಿ ಕುತ್ಕೊಂಡೆಲ್ಲ ಮಾಡಿದ್ವಿ ರೀ ನೋಡಿರಿ ಬಜ್ಜಿ ಎಲ್ಲ ಹೆಂಗಾಗ್ಯಾವ ರೀ ಕೆಂಪಿಗೆ ಮಸ್ತ್ ಟೇಸ್ಟ್ ಆಗ್ಯಾವ ರೀ ಚಪಾತಿ ಮಾಡಿದ್ದು ಭಾಳ ಅಷ್ಟೇ ಒಂದು ಸ್ವಲ್ಪ ಎಲ್ಲರಿಗೂ ತಿನ್ನಕ್ಕೆ ಬರ್ತದಂತ ಜಾಸ್ತಿ ಅಡುಗೆ ಇಷ್ಟ ಇನ್ನೂ ಕರೆ ಆತಾಳ್ರಿ ಚಪಾತಿ ಅದು ಬಜ್ಜಿನ ನಾ ಚಪಾತಿ ಇನ್ನೊಂದು ಸ್ವಲ್ಪ ಮಾಡತ್ತಿದ್ದೆ ರೀ ತಳ ಕುತ್ಕೊಂಡು ಚಪಾತಿ ಪಿಸಾತಿದ್ದೆ ರೀ ನನ್ನ ಮಗಳು ನಡ್ಸಿದ್ಲೆ ಚೆನ್ನಾಗೆ ನಾವು ಸಂಜೆ ಮುಂದೆ ದೋಣಿ ಅದು ತುಂಬಾಕ್ರಿ ಎಲ್ಲ ಮಡೀಲಿ ಅಡುಗೆ ಮಾಡ್ಬೇಕ್ರಿ ತಲೆ ಮೇಲೆ ನೀರು ಹಾಕ್ಕೊಂಡು ಹೀಗಾಗಿ ಮಡೀಲಿ ಎಲ್ಲ ಮಾಡಿದ್ವಿ ಲೇಟ್ ಆದರೂ ಜಲ್ದಿ ಆತು ನಮ್ದು ನಾವು ಕೈ ಇಟ್ಟಿದ್ದೆ ಒಂದು ಗಂಟೆ ಮೇಲೆ ಅಡುಗೆ ಕೈ ಇಟ್ಟೇವ್ರಿ 3 ಗಂಟೆದ ಎಲ್ಲ ಅಡುಗೆ ಆತು ನೋಡಿರಿ ಇದು ಅನ್ನ ರೀ ಆಮೇಲೆ ಇಲ್ಲಿ ನೋಡಿರಿ ಕಡುಬು ಆದವು ರೀ ಇದು ಶಾಂಡ್ಗಿ ಕರ್ದೇವಿ ಆಮೇಲೆ ಚಪಾತಿ ಆದವು ರೀ ರೆಡಿ ಆಮೇಲೆ ಬಜ್ಜಿ ನೋಡಿರಿ ಆಮೇಲೆ ದೇವ್ರದ್ದು ನೋಡಿ ಬರ್ರಿ ದೇವ್ರು ನೋಡಿರಿ ಉಡಿ ತುಂಬೈತ್ರಿ ಎಲ್ಲನೂ ನೋಡಿರಿ ಈ ಥರ ಅಲಂಕಾರ ಶಿಬಿರ ಅಂತಾರೆ ಇದಕ್ಕೆ ತ್ರಿಶೂಲ ಲಿಂಗು ಡಮರು ಎಲ್ಲ ಬಂದಿರ್ತೈತೆ ರೀ ಫ್ರೆಂಡ್ಸ್ ಇದು ನೋಡಿರಿ ಎಲ್ಲನೂ ರೆಡಿ ಮಾಡ್ಕೊಂಡಾರ
ಅಂದರೆ ದೇವ್ರ ಹೊತ್ತಾರೆಲ್ಲ ಸೇರಿಸಿ ಇದು ಸೇರಿ ಹಿಂಗೆ ಮಾಡ್ತಾರೆ. ನಾವು ದೋಣಿ ತುಂಬಿ ಆಮೇಲೆ ಅವ್ರಿಗೆಲ್ಲ ಉಡಿ ಇಡ್ಬೇಕು ರೀ. ಇದ್ರಾಗೆಲ್ಲ ದಕ್ಷಿಣೆ ಇಟ್ಟು ಇಡ್ತೇವೆ ರೀ. ಇಲ್ಲೆಲ್ಲ ನೋಡಿರಿ ದೇವಸ್ಥಾನ ದೇವ್ರದ್ದೆಲ್ಲ ಇಟ್ಟಾರ ಜೋರಿ ಅದು ನೋಡಿರಿ. ಎಲ್ಲ ಸಣ್ಣದು ಮಾಡೇವ್ರಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ವಿ ರೀ. ರೆಡಿ ಆಗ್ಯಾವ್ರಿ ಹೊಸ ಎಲ್ರಿ ನೋಡಿರಿ ಓದಾಕೊಂಡ್ರಿ. ಈಗ ದೋಣಿ ತುಂಬಾಕೆ ನೋಡೋದು ಬರ್ರಿ ಹೆಂಗೆ ಮಾಡತ್ತೇವೆ ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ರಿ ಬರ್ರಿ. ನೋಡಿರಿ ಫ್ರೆಂಡ್ಸ, ನಾವು ದೋಣಿ ತುಂಬೋದಂದ್ರೆ ಹಿಂಗೆ ರೀ. ದೋಣಿ ಒಳಗೆಲ್ಲ ಫಸ್ಟಿಗೆ ಅಂಬ್ಲಿ ನೀಡ್ತೇವೆ ರೀ. ಅಂಬ್ಲಿ ನೀಡಿದ್ಮೇಲೆ ಹಣ್ಣು ತುಪ್ಪ ನೀಡಿ ಆಮೇಲೆ ಅನ್ನ ನೀಡಿ ಬದ್ನಿಕಾಯಿ ಪಲ್ಯ ಇದು ರೀ ಕಡುಬು ಬಜ್ಜಿ ಶಾಂಡ್ಗಿ ಎಲ್ಲನೂ ಫುಲ್ ತುಂಬ್ತೇವೆ ರೀ. ತುಂಬಿದ್ರೆ ನಮ್ಮ ಮನೆ ಆಮೇಲೆ ಹೆಗ್ಗಪ್ಪ ಅಂತ ಅಂದಿರ್ತಾರೆ. ಇಲ್ಲಿ ನೋಡ್ರಿ ಮುಂದೆ ಇದ್ದಿದ್ದು ಹೆಗ್ಗಪ್ಪ ರೀ. ನೋಡ್ರಿ ಆರತಿ ತುಂಬಿ ಎಲ್ಲರಿಗೂ ಒಂದೊಂದು ಉಳಿಯೊಳಗೆ ನಮ್ಮ ಕೈಲಿ ಎಷ್ಟು ಆಕೈತಿ ಅಷ್ಟು ದಕ್ಷಿಣೆ ಇಡೋದು ರೀ ಫ್ರೆಂಡ್ಸ. ನೋಡ್ರಿ ಎಲ್ಲ ತಿರ್ಸುಲ್ಲ ಡಮರು ಅಕ್ಕಿಯಿಂದ ಹಾಕಿದ ಮೇಲೆ ಹೂವು ಇಟ್ಟು ಚೆಂದ ಮಾಡ್ಯಾರಿ ಎಲ್ಲ. ನೋಡಿ ಇದು ಚುರ್ಮರಿ ಆಮೇಲೆ ಚಾಕರಿ ಮಾಡ್ಬೇಕಂದ್ರೆ ಎಲ್ಲ ನಮಸ್ಕಾರ ಮಾಡಿ ಬಂದು ಹಚ್ಕೊಂಡು ಎಲ್ಲ ಮಾಡಿದ್ರಿ. ನಾನು ಈ ಸಲ ನಮ್ಮ ಅಕ್ಕಾರನ್ನ ತೊಗೊಂಡಿನಿ ವಿಡಿಯೋದಾಗ್ರಿ. ಗೆಜ್ಜೆ ಸೌಂಡ್ ಕೇಳ್ರಿ ಫ್ರೆಂಡ್ಸ. ನೋಡಿರಿ ಮುಂದೆ ಏನು ಆಕೈತೆ ಅಂತ ಫ್ರೆಂಡ್ಸ. ನೋಡಿರಿ ಚಂದ ಕಾಣತೈತೆ ರೀ. ಗೆಜ್ಜೆ ಸೌಂಡಿಗೆ ಎಷ್ಟೋ ಮನಸ್ಸು ಸಮಾಧಾನ ಅನಿಸ್ತದೆ ರೀ, ಖುಷಿ ಅನಿಸ್ತದೆ ನೋಡಿ. ಆ ಹುಡುಗಿ ಗೊತ್ತೈತಿ ಬಿಡ್ಕೋವ ಸಿದ್ಧ ಅಲ್ಲಿ ತ್ರಿಶೂಲ ಇಟ್ಟಿಲ್ಲ ತ್ರಿಶೂಲ ಇಟ್ಟಿಲ್ಲ ಅದನ್ನತ ನಾನು ಅದಕ್ಕ ಕಂಕಣ ಅದ ಇಡ್ರಿ ನನ್ ಕಂಕಣ ಕಟ್ಟಿಲ್ಲ ನೀವು ಕೊಟ್ಟೆಯಲ್ಲಿ ಕಡೆಗೆ ಇದಕ್ಕಿಂತ ಒಂದು ಬೇರೆ ಇತ್ತು. ಅದರಲ್ಲೇ ನಾ ಪವರ್ ಹಾಕಿತ್ತು. ಈಗ ಪವರ್ ನಾ ಆಗೋಲ್ಲ ನಮ್ಮ ಅದರಲ್ಲೇ ನಾ ಪವರ್ ಮಾಡ್ಕೊಂತೀವಿ. ಪವರ್ ಕಮ್ಮಿ ಅಲ್ಲ, ಅದನ್ನ ದಪ್ಪ ಮಾಡಿಸೋ ಮುಂದ ದಪ್ಪ ಐತೆ ಅದು. ಅದು ಮಸ ಒಂದು ಅರ್ಧ ತಳಗ ತಗೋ. ಒಂದು ಅರ್ಧ ಕಟ್ ಮಾಡಿ ಮತ್ತೆ ಬ್ಯಾಲೆಲ್ಲ ತೊಗೊಂಡ್ಬಿಡು. ಭಾಳಷ್ಟು ಒಂದ್ಸಲ ತೊಗೊಂಡಿಲ್ಲ ಮುಗೀತು. ಚಾಕ್ರಿ ಮಾಡಿ ಮುಂದೆ ಒಂದೇ ಸಲ ತಗೋ ಕೊಟ್ಟೆ ನಾಳೆ.
ಕಡೆ ತೋ ಯಾವ ಕಡೆ ತಗೊಳ್ವಾ ಕೋಟೆಳು ಚಮ್ಮಲೋ ಚಮ್ಮಲೋ ಏಳು ಕೋಟೆ ಲಿಂಗವೇ ಒಂದು ದಳದ ಕಮಲದಲ್ಲಿ ವಂದನಾದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಮಧ್ಯ ಪ್ರಾಣ ರೂಪವೇ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಮಧ್ಯ ಪ್ರಾಣ ರೂಪವೇ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಮಧ್ಯ ಪ್ರಾಣ ರೂಪವೇ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ಓಂ ಸದಾ ಶಿವಾಯ ಓಂ ನಮಃ ಶಿವಾಯ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ಅದೊಂದು ಕೊಡು ತೋರ್ಸ ಅದೋನಿ ಅದು ಸೋನಿ ಕೊಡವು ದೋನಿ ಅದ ಬಾ ಸೋನಿ ಈ ಉಳಿ ಕೊಡಕ್ಕೆ ಇದನ್ನ
ಫಸ್ಟ್ ಹುಡಿಯೋ ಸಿಸ್ಟು ಈ ಹುಡಿ ಯಾರಿಗೆ ಕೊಡ್ಬೇಕು ಬಾ ಸುನೀತಾ ಅಮ್ಮ ಕಡೆ ಆ ದೋಣಿ ಕೊಡತ್ತೀವಿ ಕ್ಯಾಮ್ರಾ ಬಂದ್ ಮಾಡಿ ಎಲ್ಲಿತ್ತು ಎಲ್ಲಿ ನೀರ್ತು ಪಾಪ ಅವು ಗಟ್ಟಿ ಬಿಟ್ಟು ತೊಗೊಂತಾನೆ ನಿಂದ ಅನ್ನದ ಅಂದತ್ತು ಕಡುಬು ಬಿತ್ತು ನೋಡಿ ಕಡುಬು ಇಲ್ಲಿ ಬಿಡು ಅವು ಅವು ಇಲ್ಲ ಇದ್ರಾಗೆ ಹುರುಸ್ ಹೋಗಿರ್ತೈತಿ ಬೇ ಕೊಡಬೇಕು ಗರಂ ಉಡಿ ಕೊಡವ ತಡಿ ಕಲ್ಮೇಶನ್ ನೀರ್ ತೋ ಮಾಡಿ ನೀರ್ ತೋ ಏ ತಡಿ ಎದಕ್ ಬೇಡ ಅವ್ರು ಇಷ್ಟ್ರ ಮುಗಿಮಟ್ಟ ತಡ್ರಿ ನಮ್ಗೆ ಗೊತ್ತೈತಿ ಎದಕ್ ಹಂಗ್ ಮಾಡ್ತಿ ತಡಿ ಕಟ್ ಮಾಡ್ತಾನೆ ಈಗ ನಿನ್ನ ಉಡಿ ಕೊಟ್ಟಿಲ್ಲ ಇನ್ನು ಕೊಟ್ಟ ಕೊಡ್ಬೇಕು ದೋಣಿ ದೋಣಿ ಆಗ್ತದೆ ಈ ಗೊರ ಮುಂದೆ ಆ ಗೊರ ಮುಂದೆ ಹೌದೈತಿ ಈ ಗೊರ ಮುಂದೆ ಈ ದೋಣಿ ಪಾಪಡೆ ಇಡು ಮ್ಯಾಗ ಏ ಕೊಡೋ ಏ ಮಕ್ಳು ಇರ್ಲಿ ಬಿಡ ಅದೊಂದು ಇರ್ಲಿ ಜಗ್ಲಿನ ಇರ್ಲಿ ಇಲ್ಲ ಇರ್ಲಿ ಒಳ್ಳೆ ಅಂತಾಳ ನೋಡಿದೆ ಅಪ್ಪ ಈ ಪಾಪಡೆ ತಕೋಬೇಕಂದ್ರೆ ಅದೇ ಕಡೆ ಬಿಟ್ಕೊಂಡಿದ್ದ ಹೌದಾ ಪಾಪಡೆ ಮತ್ತು ಉಡದಾಗ ಚೆಲ್ಲಿದ್ದ ಅಲ್ಲ ನಮಗೆ ಬಟ್ಟದ ನಮ್ಗೆ ಬಿಡ್ಬೇಕು ನಾನು ಪಟ್ಟಿಗೆ ಹೇಳೇನ್ ಬೇನ ನೀರು ತಗೊಂಡು ಆದ್ರೂ ಒಂದು ಬಜ್ಜಿ ಇಟ್ಕೊಂಡಾನ ಅಲ್ಲಿ ಹೌದಲ್ಲ ಕೊಳ್ಳಿ ಹೌದಾ ಏನಂತ ಕಡುಬು ಮೂರು ಅವು ಇಲ್ಲಿ ಕಲ್ಮೇಶಿ ಆಯ್ತು ದೋಣಿ ಎತ್ತಿ ಅದು ಇದನ್ನ ಬಿದ್ದಿ ನೋಡಿ ದೋಣಿ ಆ ಸಡ್ಲಿಸ್ಕೊಂಡು ದೋಣಿ ತಂದ್ಕೊಡುವ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಶೇರ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಮರಿಬೇಡ್ರಿ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು